ಯೋನ್ ಹೇಳ್ತಿದ್ಯವಿ ನಿಮ್ಮಪ್ಪ ಇನ್ನ ಸಿರಿ ಯಾಕೆ ಕರ್ಕೊಯ್ತಾನೆ? ನಾ ಹೇಳ್ತಿರೋದು ನಿಜ ಅವ್ವ. ಕಂಠಿ ಸಾಹೇಬ್ರ ಕಾರಲ್ಲಿ ಹೋಗಿದ್ದ ನಾನೇ ನೋಡ್ದೆ. ಅಲ್ಲ ಕಣವಿ, ಕಾರಲ್ಲಿ ಹೋದ್ರೆ ನಿಮ್ಮಪ್ಪ ಏನೋ ಕಂಟಿಯವ್ರು ಕರ್ಕೊಂಡು ಹೋದ್ರು ಅಂತ ಅರ್ಥನಾ? ನಮ್ಮ ಅಪ್ಪನೂ ಕಾರಲ್ಲಿ ಇದ್ದದನ್ನ ಗೌಡ್ರು ನೋಡಿದಾರಕ್ಕ. ಬೇಕಿದ್ರೆ ಗೋಪಾಲಪ್ಪನ್ ಕೇಳಿ. ಪುಟ್ಟಮ್ಮೆ, ಕಾರ್ನಾಗೆ ತಗೊಂಡು ಹೋಯ್ತಿದ್ರು ಅಂತ ಗೌಡ್ರು ಹೇಳಿದ್ರು. ಅಯ್ಯೋ ಶಿವನೇ, ಹೊಳಿ ಅಂದ್ರೆ ಯಾಕೆ ಕರ್ಕೋಬೋದ್ರು? ದಿವಸ ಒಂದಲ್ಲ ಒಂದು ರಾಧ ಅಂತ ಆಯ್ತಾನೆ ಆಯ್ತಲ್ಲಪ್ಪ ದೇವ್ರೇ. ಬಾವಾ ಗಂಗಾಧರನನ್ನ ಕಿಡ್ನಾಪ್ ಮಾಡಿದ್ರ? ಎಲ್ಲೋ ಮಿಸ್ ಹೊಡಿತಿದೆ. ನಿಂಗೆ ಗೊತ್ತಿದೆಯಲ್ಲ ಸುಮಾ, ಮೊದಲೇ ಸಾಹೇಬ್ರಿಗೆ ನನ್ನ ಅಪ್ಪನ್ ಕಂಡ್ರೆ ಆಗೋದಿಲ್ಲ. ಆ ಕಲಿ ವಿಚಾರ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಅಪ್ಪನ್ ಕಿಡ್ನಾಪ್ ಮಾಡಿದ್ದಾರೆ. ನಮ್ಮಪ್ಪಂಗೆ ಏನಾದ್ರೂ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅಯ್ಯೋ ಬಸ್ಸಿ ಸಮಾಧಾನ ಮಾಡ್ಕೇಳವ, ಅದೇನಾಗೈತೆ ಅಂತ ನೋಡುಮ. ಸಾನ ಅವಳಿ ಅಂದ್ರಿಗೊಂದು ಫೋನ್ ಹಾಕವ. ಹ್ಞೂ ಅವ್ವ. ಫೋನ್ ತೆಗಿತಾ ಇಲ್ಲ ಅವ್ವ. ಅಯ್ಯೋ ಏನ್ ಮಾಡೋದೀಗ? ಅಕ್ಕ, ನಂಗೆ ಯಾಕೋ ಬಾವ ಈ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲೇ ಎಲ್ಲೋ ಹೋಗಿರ್ಬೇಕು, ಬರ್ಬೋದೇನೋ, ನೋಡೋಣ ಇರು. ಹ್ಞೂ ಕಣವ, ನಂಗೂ ಹಂಗೆ ಅನಿಸ್ತಾ ಐತೆ. ಹುಸಿಕ ನೋಡುಮ್ಮ. ಇಲ್ಲ ಅವ್ವ, ನಾನೇ ನನ್ನ ಕಣ್ಣಾರೆ ನೋಡ್ದೆ ಅಂದ್ರು ನೀವ್ ಯಾಕೆ ನನ್ನ ನಂಬ್ತಾ ಇಲ್ಲ? ಕಂಠಿ ಸಾಹೇಬ್ರೆ ನಮ್ಮ ಅಪ್ಪನ್ ಕಿಡ್ನಾಪ್ ಮಾಡಿದ್ದಾರೆ. ನಮ್ಮ ಅಪ್ಪ ನಿಜಕ್ಕೂ ವಾಪಸ್ ಬರಲ್ಲ. ಅಯ್ಯೋ ಈ ಹುಡುಗಿ ನೋಡಿದ್ರೆ ಹಿಂಗೆ ಹೇಳ್ತಾವಳೆ. ಅವಳಿ ಅಂದ್ರೆ ನೋಡ್ರೆ ಫೋನ್ ತೆಗಿತಾ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ವೇ? ಅಯ್ಯೋ ಈಗ ಏನ್ ಮಾಡ್ಬೇಕು ಅನ್ನೋದು ಏನಾರ ಹೇಳಯ್ಯ. ನಾನೇನು ಹೇಳಿ ಪುಟ್ಟಮ್ಮೆ, ಗೌಡ್ರು ಹೇಳಿದ್ದು ಈ ಹುಡುಗಿ ಹೇಳಿದ್ದು ಎರಡು ಒಂದೇನೆಯ? ಇಂಥ ಹೊತ್ತಾಗ ನೀನೆಲ್ಲ ಹಾಳಾಗೋಗಿದ್ದೆ? ನಾನಾ ಪಕ್ಕದೂರು ಪರಮೇಶ್ ಸಿಕ್ಕಿದ, ಅವನ್ ತಾವ ಹಳ್ಳಿ ಕಡೆ ತಾವ ಕುಂತ್ಕೊಂಡು ಮಾತಾಡ್ತಿದ್ದೆ. ನಾನು ಈಗಲೇ ಹೋಗಿ ಬಂಗಾರಮ್ಮ ಅವ್ರ ಹತ್ರ ಮಾತಾಡ್ತೀನಿ. ಸಿರಿ ಆ ಕೆಲಸ ಮಾಡಿಲ್ಲ ಅನ್ನೋದು ಗೊತ್ತಾದ್ರೆ ಇನ್ನ ದೊಡ್ಡ ತೆಪ್ಪ ಆಯ್ತದೆ ಕಣವ. ಅವ್ವ, ಸ್ನೇಹ ಹೇಳ್ತಿರೋದು ಕೇಳ್ತಿದ್ರೆ ಕಂಠಿಯವ್ರಿಗೆ ಕೆಲಸ ಮಾಡಿರ್ತಾರೆ. ಯಾರ ಮಾತಕ್ಕೂ ಬಗ್ದೇ ಇರೋರು ಬಂಗಾರತೆ ಮಾತಿಗೆ ಬಗ್ತಾರೆ. ಸ್ನೇಹ ಬಂಗಾರತೆ ತಾವು ಮಾತಾಡೋದೇ ಸರಿ ಕಣವ. ಹೌದು, ಹಾಗಿದ್ರೆ ನಾನು ಈಗಲೇ ಹೋಗಿ ಬಂಗಾರಮ್ಮ ಅವ್ರ ಹತ್ರ ಮಾತಾಡ್ತೀನಿ. ಸ್ನೇಹ, ನೀನ್ ಮಾತಾಡೋದು ಸರಿ ಅಂದೆ, ಆದ್ರೆ ಈಗಲೇ ಒಳ್ಳು ಅಂತ ಹೇಳಲಿಲ್ಲ ನೋಡು. ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು. ಬೆಳಗ್ಗೆವರೆಗೂ ಕಾಯುಮ್ಮ, ಆಗ್ಲೂ ಗಂಗಣ್ಣ ಬರ್ಲಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ಇಸೆ ಮುಟ್ಸುಮ್ಮ. ಹೌದಕ್ಕ, ಮೊದಲೇ ಬಂಗಾರತ್ತೆ ಆರೋಗ್ಯ ಸರಿ ಇಲ್ಲ. ಈಗ ಈ ವಿಷಯ ಏನಾದರೂ ಗೊತ್ತಾದ್ರೆ ಟೆನ್ಷನ್ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ. ಹ್ಞೂ ಕಣವಿ, ಈಟೊತ್ನಾಗ ಹೋಗೋದು ಸರಿಯಲ್ಲ. ಒಂದು ವೇಳೆ ಸಿರಿ ಅವನು ನಿಮ್ಮ ಅಪ್ಪಯ್ಯನ ಕರ್ಕೊ ಹೋಗಿದ್ರು ಅವನಿಗೇನು ಮಾಡೋಕ್ಕಿಲ್ಲ. ನಂಗೆ ನಂಬಿಕೆ ಅದೇ. ಹೊಸಿಕ ಅಂತ ನೋಡುಮ್ಮ. ಏನಯ್ಯ ನಿಮ್ಮ ಬಾಯಿಲಿ, ಸಣ್ಣ ಬಾಯಿಲಿ ಬರುವ ಬಾಯಿಲಿ. ಬೆಳಗ್ಗೆನೆ ಅಮ್ಮವ್ರ ಹತ್ರ ಹೋಗಿ ಕಂಠಿ ಸಾಹೇಬ್ರಿಗೆ ಬುದ್ಧಿ ಹೇಳಿಸಿ ನಮ್ಮಪ್ಪನ ವಾಪಸ್ ಕರ್ಕೊಂಡು ಬರಬೇಕು. ಅಜ್ಜಿ, ನಮ್ಮಪ್ಪನ ನೀವೇ ಕಾಪಾಡಬೇಕು ಅಜ್ಜಿ. ದಯವಿಟ್ಟು ಕಂಠಿ ಸಾಹೇಬ್ರಿಗೆ ಹೇಳಿ ಅಜ್ಜಿ. ಏನಾಯ್ತು ಅಂತ ಬಿಡಿಸಿ ಹೇಳು ಸ್ನೇಹ. ಹೊಸು ಅಕ್ಕ, ನಮ್ಮ ಅಪ್ಪನ ಕಂಠಿ ಸಾಹೇಬ್ರು ಕಿಡ್ನಾಪ್ ಮಾಡಿದ್ದಾರೆ.
ಹೇಳ್ತಿದ್ಯಮ್ಮ ನೀನು? ನಮ್ಮಪ್ಪ ನೆನ್ನೆ ಮೆಸ್ ಕ್ಲೋಸ್ ಮಾಡ್ಕೊಂಡು ಮನೆ ಬರುವಾಗ ಕಂಟಿ ಸಾಹೇಬ್ರು ಅವ್ರ ಹುಡುಗರ ಜೊತೆ ಬಂದು ನಮ್ಮಪ್ಪನ್ ಕಿಡ್ನಾಪ್ ಮಾಡಿದ್ದಾರೆ. ಏನೋ ಸಹನಾ ಈ ಹುಡುಗಿ ಹೇಳ್ತಿರೋದು? ನಮ್ ದೊರೆ ಯಾಕೆ ಇವ್ರಪ್ಪ ಏನ್ ಕರ್ಕೊಂಡು ಹೋಯ್ತಾನೆ? ನನಗೂ ಗೊತ್ತಿಲ್ಲ ಅಜ್ಜಿ. ಸ್ನೇಹ ರಾತ್ರಿ ಕಂಟಿಯವ್ರ ಕಾರ್ನಾಗ ಬಂದಿದ್ನ ನೋಡಿದ್ಲಂತೆ. ಗಂಗಣ್ಣ ರಾತ್ರಿಯಿಂದ ಕಾಣ್ತಾ ಇಲ್ಲ. ನಮ್ಮ ಅಣ್ಣ ಇಂಥ ಕೆಲಸ ಎಲ್ಲ ಮಾಡಲ್ಲ. ಇಲ್ಲ ವಸು ಅಕ್ಕ, ಸಾಹೇಬ್ರು ನಿನ್ನೆ ರಾತ್ರಿ ಬಂದಿದ್ದನ್ನ ನಾನೇ ನೋಡಿದ್ದೀನಿ. ಅಮ್ಮೋರೆ ಅಮ್ಮೋರೆ, ದಯವಿಟ್ಟು ನಮ್ಮಪ್ಪನ್ ಕಾಪಾಡಿ ಅಮ್ಮೋರೆ. ನನಗ್ ನಮ್ಮಪ್ಪನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಮ್ಮೋರೆ. ಕಾಲ್ ಬಿಡು ಮೊದಲು, ಕಾಲ್ ಬಿಡು ಅಂದೆ. ಅಮ್ಮೋರೆ, ನೀವ್ ನಮ್ಮಪ್ಪನ್ ಕಾಪಾಡ್ತೀನಿ ಅನ್ನೋವರೆಗೂ ನಾನು ಈ ಕಾಲ್ ಬಿಡಲ್ಲ. ದಯವಿಟ್ಟು ನೀವ್ ನಿಮ್ ಮಗಂಗ್ ಹೇಳಿ ಅಮ್ಮೋರೆ, ನಮ್ಮ ಅಪ್ಪನ್ ಬಿಟ್ಬಿಡಕ್ ಹೇಳಿ ಅಮ್ಮೋರೆ. ಏಯ್, ನೀನಕ್ಕೆ ಬಂದೆ ಇಲ್ಲಿಗೆ? ಸಾಹೇಬ್ರೆ ಸಾಹೇಬ್ರೆ, ದಯವಿಟ್ಟು ನಮ್ಮ ಅಪ್ಪನ್ ಬಿಟ್ಬಿಡಿ ಸಾಹೇಬ್ರೆ. ಅವ್ರು ಮುಗ್ಧ, ಅವ್ರಿಗೆ ಏನು ಗೊತ್ತಿಲ್ಲ ಸಾಹೇಬ್ರೆ. ದಯವಿಟ್ಟು ಅವ್ರಿಗೇನು ಮಾಡ್ಬಿಡಿ ಸಾಹೇಬ್ರೆ. ಏಯ್, ಊಚಿಗೆ ಚಿಡ್ದೈತ ನಿಂಗೆ? ನೀವಿಂತ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿಲ್ಲ ಕಂಟಿಯವ್ರೆ. ನಿಮ್ಮ ಅನುಮಾನಕ್ಕೆ ಗಂಗಣ್ಣನ ಬಲಿ ತಗೋತಿದ್ದೀರಲ್ಲ. ಸಾನವ್ರ, ನೀವು ಇವಳಂಗೆ ಆಡ್ಬೇಡಿ. ನಂಗೆ ಯಾರಪ್ಪ ಏನೋ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಿ ಸಾಹೇಬ್ರೆ. ನೀವು ಮೆಸ್ ಹತ್ರ ಬಂದಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ.